ಮಾಸ್ಟರ್ಸ್. ಓಕೆ, ನಿಧಾನವಾಗಿ ನಿಮ್ಮ 2 ಕೈಗಳು ಕಣ್ಮೇಲೆ ಇಟ್ಕೊಳ್ಬೇಕು. ಯಾರು ಕಣ್ ತೆಗೆದು ನೋಡಬಾರ್ದು. ಆ ಕಡೆ 5 ಸೆಕೆಂಡ್ ನಿಮ್ಮ ಕೈಗಳು ಕಣ್ಣ ಮೇಲೆ ಹಾಗೆ ಇರಲಿ. ಕಣ್ ತೆಗೆದ ಕೈಗಳು ಮತ್ತೆ ನೋಡ್ಕೊಳ್ಳಿ. ಧ್ಯಾನಕ್ಕೆ ಜೋರಂತ ಚಪ್ಪಳೋಡೋಣ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಧ್ಯಾನ ಮಹಾಯಜ್ಞಕ್ಕೆ ಜೋರಂತ ಚಪ್ಪಾಳೆ. ಇವತ್ತು ವಿಶೇಷವಾಗಿ ಮಹಿಳೆಯರಿಗಾಗಿ ಈ ಒಂದು ಕಾರ್ಯಕ್ರಮ. ಇವತ್ತು ನಿಮ್ಮೆಲ್ಲರ ಭಾಗ್ಯ. ನಮ್ಮ ಪ್ರೇಮನಾಥ್ ಸರ್ ಬಂದಿದ್ದಾರೆ, ಅವರಿಗೆ ಜೋರಾಗಿ ಚಪ್ಪಾಳೆ ಹೊಡೆಯೋಣ. ಹಾಗೆ ಪ್ರತಿ ವಾರದಂತೆ ಈ ವಾರ ಕೂಡ ಮಹಾದಾನ ಯಜ್ಞ ನಡೀತಾ ಇದೆ. ಹೀಗೆ ನಡೀತಾ ಹೋಗುತ್ತೆ. ಇದು ನಿಂತ್ಕೊಳ್ಳಲ್ಲ. ನಾವೆಲ್ಲರೂ ಕ್ಷಣಕ್ಕೆ ನೆನಪಿಟ್ಕೋಬೇಕು, ನಾನೇ ಭಗವಂತ ಅಂತ. ಯಾರು ಭಗವಂತ? ನಾನೇ ಭಗವಂತ. ಹೌದಾ? ಭಾಗ್ಯವಂತ ಹೋಗಿ ಏನಾಗಿದೆ? ಭಗವಂತ ಆಗಿದೆ. ಮೆಡ್ರಾಸ್ ಹೋಗಿ ಚೆನ್ನೈ ಆಗಿದೆ, ಬಾಂಬೆ ಹೋಗಿ ಮುಂಬೈ ಆಗಿದೆ, ಭಾಗ್ಯವಂತ ಹೋಗಿ ಭಗವಂತ. ಭಾಗ್ಯ ಅಂದ್ರೇನು? ಹ್ಯಾಪಿನೆಸ್, ಆನಂದವು. ಯಾರು ಆನಂದದಿಂದ ಜೀವನ ಮಾಡ್ತಾರೋ ಅವರು ಭಾಗ್ಯವಂತರು. ನಾವೆಲ್ಲರೂ ಆನಂದ ಜೀವನ ಮಾಡ್ತಾ ಇದೀವಿ ಅಲ್ವಾ? ಕಾರಣ ಏನು? ಧ್ಯಾನ. ಒಂದೇ ಕಾರಣ, ಧ್ಯಾನ. ಧ್ಯಾನದಿಂದ ಜ್ಞಾನದಿಂದ ಮುಕ್ತಿ. ಮುಕ್ತಿ ಅಂದ್ರೆ ಆನಂದವು. ಈ ಭೂಲೋಕದಲ್ಲಿ ನಾವು ಜನ್ಮ ತಗೊಂಡಿದ್ದೀವಿ. ಜನನ ಅಂದರೆ ಆತ್ಮ ದೇಹದ ಒಳಗೆ ಪ್ರವೇಶವಾಗುವ. ಜನನ ಅಂದ್ರೇನು? ಆತ್ಮ ದೇಹದ ಒಳಗೆ ಪ್ರವೇಶವಾಗುವ. ಯಾಕೆ ಬೇಕು ಈ ದೇಹ? 2 ಜೀವನಗಳು, ಒಂದು ಭೌತಿಕ ಜೀವನ, ಇನ್ನೊಂದು ಆಧ್ಯಾತ್ಮಿಕ ಜೀವನ. ನಾವು ಈ ಸಂಸಾರ ಎಲ್ಲ ನೋಡ್ಕೋಬೇಕು, ಸಮಾಜದ ಜೊತೆಗಿರಬೇಕು, ದುಡಿಬೇಕು, ಬಿಸಿಬೇಳೆ ಬಾತ್ ತಿನ್ಬೇಕು, ಮಜಾ ಮಾಡಬೇಕು, ಸೀರಿಯಲ್ ನೋಡ್ಬೇಕು. ಮಜಾ ಮಾಡ್ಬೇಕಂದ್ರೆ ದೇಹ ಬೇಕು ಅಲ್ವಾ? ಈ ದೇಹದಲ್ಲಿ ಅಂದ್ರೆ ಆತ್ಮ ಏನ್ ಮಜಾ ಮಾಡತ್ತೆ? ಏನಿಲ್ಲ. ಎರಡನೇದೇನು? ಆಧ್ಯಾತ್ಮಿಕ ಜೀವನ. ಆಧ್ಯಾತ್ಮಿಕ ಜೀವನ ಅಂದ್ರೇನು? ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ ಪ್ರಚಾರ, ಧ್ಯಾನ ಸೇವೆ. ಈ 5. ಭೌತಿಕ ಜೀವನಕ್ಕೆ ಏನ್ ಬೇಕು? ದುಡ್ಡು ಬೇಕು. ಆಧ್ಯಾತ್ಮಿಕ ಜೀವನಕ್ಕೆ ಏನ್ ಬೇಕು? ಸಮಯ ಬೇಕು. ಭೌತಿಕ ಜೀವನಕ್ಕೆ ದುಡ್ಡು ಬೇಕು, ಆಧ್ಯಾತ್ಮಿಕ ಜೀವನಕ್ಕೆ ಸಮಯ ಬೇಕು ಅಲ್ವಾ? ಸಮಯ ಇಲ್ವಾ? ಬೇಕಾದಷ್ಟಿದೆ. ಎಷ್ಟು ದುಡ್ಡು ಬೇಕು? ಎಷ್ಟು ಬೇಕೋ ಅಷ್ಟು ಬೇಕು. ಏನ್ ಚೂರು ಬೇಡ್ಕೋಬೇಕಾ ಭಗವಂತ ಕಾಣಿಸಿದ್ರೆ? ಯಾಕೆ ಹೆಚ್ಚಿಗೆ ಬೇಡ್ಕೋಬೇಕು? ದಾನ ಮಾಡಕ್ಕೆ ಅಲ್ವಾ? ಹೆಚ್ಚಿಗಿದ್ರೆ ಏನ್ ಮಾಡ್ಬೇಕು? ದಾನ ಮಾಡಬೇಕು. ದಾನವೇ ಧರ್ಮವು, ಧರ್ಮವೇ ಪುಣ್ಯವು. ಜ್ಞಾನ ಎಷ್ಟು ಬೇಕು? ಬೆಟ್ಟದಂತ ಬೇಕು. ಹೌದಾ? ದುಡ್ಡು ಬೆಟ್ಟದಂತ ಬೇಕು, ಜ್ಞಾನ ಬೆಟ್ಟದಂತ. ಎಷ್ಟು ದುಡ್ಡಿದ್ದರೇನು? ಸಂಸಾರ ಜೊತೆಗಿದ್ದರೇನು? ಲಕ್ಸುರೀಸ್ ಎಲ್ಲ ಇದ್ರೇನು? ಅನುಭವಿಸಕ್ಕೆ ಏನ್ ಬೇಕು?
ಜ್ಞಾನ ಬೇಕು. ಆನಂದದಿಂದ ಅನುಭವಿಸಕ್ಕೆ ಜ್ಞಾನ ಬೇಕು. ಆರೋಗ್ಯವಿಲ್ಲ, ದುಡಿದಿದ್ವಿ, ಕೋಟಾನುಕೋಟಿ ದುಡ್ಡಿದೆ, ಆನಂದವಿರುತ್ತ? ಇರುತ್ತೆ? ಹೊಟ್ಟೆ ತುಂಬ ತಿನ್ಬೋದ? ಹಾಗಲ್ಲ. ಏನ್ ಬೇಕೋ ತಿನ್ನೋಕ್ಕೆ ದುಡ್ಡಲ್ಲ, ಆರೋಗ್ಯ ಬೇಕು. ಲಕ್ಸುರಿ ರೂಮ್, AC ಇದೆ, ಎಲ್ಲ ಮನೆ ಕರ್ಕೊಂಡು ಹೋಗ್ತಾರ, ತೋರಿಸ್ತಾರಲ್ಲ, ಇದು ಮಾಸ್ಟರ್ ಬೆಡ್ರೂಮ್, ಹೇಗಿರ್ತದೆ ಡೆಕೋರೇಷನ್, ಅದ್ಭುತ. ನಿದ್ದೆ ಬರ್ಬೇಕಂದ್ರೆ AC ಬೇಕಾ? ಫೋಮ್ ಬೆಡ್ ಬೇಕಾ? ಲಕ್ಸುರಿ ರೂಮ್ ಬೇಕಾ? ಏನ್ ಬೇಕು? ನೆಮ್ಮದಿ ಬೇಕು. ಆ ರಿಕ್ಷಾ ಓಡಿಸೋನು ರಿಕ್ಷಾಲ್ಲಿ ಮಲ್ಕೊಂಡಿರ್ತಾನೆ ಆರಾಮಾಗಿ, ಅವನಿಗೆ ನಿದ್ದೆ ಬರುತ್ತೆ. ಈ ಕೋಟೀಶ್ವರರಿಗೆ ನಿದ್ದೆ ಬರಲ್ಲ. ದುಡ್ಡಿದ್ದರೇನು ನೆಮ್ಮದಿ ಇಲ್ಲ ಅಂದ್ರೆ ಆನಂದವಿಲ್ಲ. ಹೌದಾ? ದೇಹಕ್ಕೆ ಆರೋಗ್ಯ, ಮನಸ್ಸಿಗೆ ನೆಮ್ಮದಿ, ಬುದ್ಧಿಗೆ ಜ್ಞಾನ. ಧ್ಯಾನ ಮಾಡಿದ್ರೆ ಜನ್ಮ ಜನ್ಮದ ಜ್ಞಾನನ ನಾವು, ಎಲ್ಲಿದೆ ಆ ಜ್ಞಾನ? ನಮ್ಮ ಒಳಗಿದೆ, ಹೊರಗಿಲ್ಲ. ಹೊರಗಿನ ಜ್ಞಾನ ಪಂಡಿತ ಜ್ಞಾನ, ಒಳಗಿನ ಜ್ಞಾನ ಆತ್ಮಜ್ಞಾನ. ಪಂಡಿತ ಜ್ಞಾನ ದುಡ್ಡು ದುಡಿಯೋಕ್ಕೆ, ಆತ್ಮಜ್ಞಾನ ಆನಂದದಿಂದ ಜೀವನ ಮಾಡಕ್ಕೆ ಬೇಕು. ನಮ್ಮ ಯೋಚನೆ ಆಗಿರಬೇಕು, ನಮ್ಮ ಮಾತು ಹೇಗಿರಬೇಕು, ಎಲ್ಲರ ಜೊತೆಗೆ ನಮ್ಮ ಜೀವನ ಹೇಗಿರಬೇಕು, ಇದೆಲ್ಲ ಜ್ಞಾನ. ಧ್ಯಾನದಿಂದ ಜನ್ಮ ಜನ್ಮದ ಜ್ಞಾನನ ನಾವು ಜಾಗೃತಿ ಮಾಡ್ಕೋಬಹುದು. ಎಲ್ಲರಿಗೂ ಗೊತ್ತು, ಎಲ್ಲರೂ ಋಷಿಗಳು, ದೇವತೆಗಳು ಏನು ಮಾಡಿ ಜ್ಞಾನನ ಹೊಂದಿದ್ದಾರೆ? ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಧ್ಯಾನ ಮಾಡಿದ್ರು. ಯಾರು ಗುರುಗಳು? ಸಾಂದೀಪ ಮಹರ್ಷಿ. ಗುರುಕುಲದಲ್ಲಿ 4 ವರ್ಷದ ಹುಡುಗ ಇರುವಾಗ ಧ್ಯಾನ ಮಾಡಿ ಆ ಭಗವದ್ಗೀತೆ ಜ್ಞಾನವೆಲ್ಲ ಜಾಗೃತಿ ಮಾಡಿಕೊಂಡು ಅಳವಡಿಸಿಕೊಂಡು ಏನಾದರೂ ಯೋಗೀಶ್ವರರಾದರು. ಯೋಗೀಶ್ವರ. ಅಭಿಮನ್ಯು ಮರಣ ಆಯ್ತು, ಅರ್ಜುನ ಹೇಳ್ತಾ ಇದ್ದಾನೆ. ಯಾಕೆ? ಅರ್ಜುನಿಗೇನಿಲ್ಲ? ಆತ್ಮಜ್ಞಾನವಿಲ್ಲ, ಮರಣವಿಲ್ಲ ಅಂತ ಗೊತ್ತಿಲ್ಲ. ಶ್ರೀಕೃಷ್ಣ ಪರಮಾತ್ಮಗೆ ಮರಣವಿಲ್ಲ, ಅಭಿಮನ್ಯು ಸತ್ತೋಗಿಲ್ಲ. ದೇಹಕ್ಕೆ ಮರಣವಿದೆ, ಆತ್ಮಕ್ಕೆ ಮರಣವಿಲ್ಲ. ಸ್ವರ್ಗಲೋಕದಲ್ಲಿ ಆನಂದವಾಗಿ ಜೀವನ ಮಾಡ್ತಾ ಇದ್ದಾನೆ. ಅದ ಅರ್ಜುನನಿಗೆ ಕೃಷ್ಣನಿಗೆ ವ್ಯತ್ಯಾಸ ಏನು? ಅರ್ಜುನ ಮಾನವ, ಕೃಷ್ಣ ಪರಮಾತ್ಮ ಮಾಧವ. ಅರ್ಜುನ ಧ್ಯಾನ ಮಾಡಲಿಲ್ಲ, ಕೃಷ್ಣ ಪರಮಾತ್ಮ ಧ್ಯಾನ ಮಾಡಿದ. ಅರ್ಜುನ ನರ, ಕೃಷ್ಣ ಪರಮಾತ್ಮ ನಾರಾಯಣ. ಅರ್ಜುನ ಧ್ಯಾನ ಮಾಡಲಿಲ್ಲ, ಜ್ಞಾನ ಹೊಂದಿಲ್ಲ, ಕೃಷ್ಣ ಪರಮಾತ್ಮ ಧ್ಯಾನ ಮಾಡಿ ಜ್ಞಾನನ ಹೊಂದಿದಾನ. ನೋಡ್ರಿ, ಕೃಷ್ಣ ಪರಮಾತ್ಮ ಯಾರು? ವಿಷ್ಣು ಭಗವಾನ. ಈ ಭೂಲೋಕ ಎಂಥ ಲೋಕ ಅಂದರೆ, ಯಾರೇ ಆಗ್ಲಿ ಮೇಲೆ ಲೋಕದಿಂದ ಬರುವಾಗ ಎಲ್ಲ ನೆನಪಿರುತ್ತೆ. ನಾನು ವಿಷ್ಣು ಭಗವಾನು, ನನ್ನ ಒಳಗೆ ಎಷ್ಟೋ ಜ್ಞಾನವಿದೆ, ನಾನು ಜ್ಞಾನ ಹೊಂದಿದ್ದೀನಿ. ತಾಯಿ ಗರ್ಭದೊಳಗೆ ಪ್ರವೇಶವಾದ್ರೆ ಮರ್ತು ಹೋಗ್ತೀವಿ. ಯಾರು ಅಂತ ಮರ್ತು ಹೋಗ್ತೀವಿ, ನಮ್ಮ ಜ್ಞಾನ ಮರ್ತು ಹೋಗ್ತೀವಿ. ಹೌದಲ್ವಾ? ಪತ್ರಿಸಾರು ಅವ್ರಿಗೆ ಯಾವಾಗ ಜ್ಞಾನೋದಯ ಆಯ್ತು? ಯಾವಾಗ? 1976. ಅವರು ಹುಟ್ಟಿದ್ದು 1947. ಅಷ್ಟುವರೆಗೆ ಅವರು ಸಾಮಾನ್ಯರು. ಹೌದಾ? ಯಾವಾಗ ಧ್ಯಾನ ಮಾಡಿದ್ರು ಆ ಜ್ಞಾನವೆಲ್ಲ ನೆನಪು ಬಂತು. ಇದು ಎಲ್ಲರಿಗೂ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಎಷ್ಟೋ ಜನ್ಮಗಳು ಹಿಮಾಲಯಸ್,
ಗುಹೆಯಲ್ಲಿ, ಕಾಡಲ್ಲಿ, ಪರ್ವತದಲ್ಲಿ ಎಷ್ಟೋ ಸಾಧನೆ ಮಾಡಿ ಎಷ್ಟೋ ಜ್ಞಾನ ಹೊಂದಿದ್ದೀವಿ. ಎಲ್ಲಿದೆ ಅಜ್ಞಾನ? ನಮ್ಮ ಆತ್ಮದ ಒಳಗಿದೆ. ಯಾಕೆ ಧ್ಯಾನ ಮಾಡಬೇಕು? ಆ ಜ್ಞಾನವನ್ನ ನೆನಪು ಮಾಡಿಕೊಳ್ಳಕ್ಕೆ. ನಾನು ಧ್ಯಾನಕ್ಕೆ ಮುಂಚೆ ನನಗೆ ಚೂರು ಜ್ಞಾನವಿಲ್ಲ. ಈ ಒಂದು ಮಾತು ಜ್ಞಾನ. ಯಾಕೆ? ನಾನು ಬಿಸ್ನೆಸ್ ಮಾಡ್ತಾ ಇದ್ದೆ, ನನಗೇನೂ ಗೊತ್ತಿಲ್ಲ, ಭಗವದ್ಗೀತೆ ಓದಲಿಲ್ಲ, ಏನು ಚೂರು ಜ್ಞಾನ ಇಲ್ಲ. ನನ್ನ ಯೋಚನೆ ಬೇರೆ ಇತ್ತು, ನನ್ನ ಮಾತು ಬೇರೆ ಇತ್ತು, ನನ್ನ ಜೀವನ ಬೇರೆ ಇತ್ತು. 97 ಆಗಸ್ಟ್ 3 ಗುರುಗಳು ನನಗೆ ಧ್ಯಾನ ಹೇಳ್ಕೊಟ್ರು. ನನ್ನ ಜೀವನ ಬದಲಾವಣೆ ಆಯಿತು. ನಾನು ಒಳಗೆ ಹೋದೆ. ಎಷ್ಟು ಒಳಗೆ ಹೋದೆ ನಾನು? ಬಿಸ್ನೆಸ್ ಮಾಡೋವನು ರಾತ್ರಿ 9 ಗಂಟೆಗೆ ಶಾಪ್ ಬಾಗಿಲಿ ಹಾಕ್ಕೊಂಡು ಮನೆಗೆ ಹೋಗಿ ಚೂರು ತಿಂದು 10 ಗಂಟೆಗೆ ಧ್ಯಾನ ಕೂತ್ಕೊಳ್ತಾ ಇದ್ದೆ. 2, 3, 4 ನಾನು ಹಿಂದೆ ಎಪ್ಪಿಸ್ತಾ ಇಲ್ಲ. ಅಂಗಡಿಗೆ ಹೋಗ್ಬೇಕು, ಎತ್ತೊಳ್ರಿ. ಅಷ್ಟೇ ಅಲ್ಲ, ನಮ್ಮ ಮನೆ ಎದುರಿಗೆ ಒಂದು ಶಾಲೆಯಲ್ಲಿ ಆ ಮ್ಯಾನೇಜ್ಮೆಂಟ್ ಅವ್ರನ್ನ ಕೇಳಿದೆ, ಸರ್ 6 8 ಗಂಟೆ ಶಾಲೆ ಇರಲ್ವಲ್ಲ, ನನಗೊಂದು ರೂಮ್ ಕೊಡ್ರಿ, ನಾನು ಧ್ಯಾನ ಹೇಳ್ಕೊಡ್ತೀನಿ. ಒಂದು ವೇಳೆ 3 ಗಂಟೆಗೆ 4 ಗಂಟೆಗೆ ಮಲ್ಕೊಂಡ್ರೇನು ಮತ್ತೆ 5 ಗಂಟೆಗೆ ಎದ್ದೊಳ್ಬೇಕು. ಯಾಕೆ? ಸೆಂಟ್ರ್ ಹೋಗಿ ಧ್ಯಾನ ಹೇಳ್ಕೊಡ್ಬೇಕು. ಹಗಲು 5 ನಿಮಿಷ 10 ನಿಮಿಷ ಟೈಮ್ ಸಿಕ್ಕಿದ್ರೆ ಧ್ಯಾನ ಮಾಡ್ತೇನೆ. ಕಣ್ಣು ಮುಚ್ಚಿದ್ದರೇನು ಬಿಟ್ಟಿದ್ದರೇನು ನನ್ನ ಮನಸ್ಸನ್ನ ಯಾವಾಗಲೂ ನನ್ನ ಜೊತೆಗೆ ಇಟ್ಕೊಳ್ಳೋ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಇದು ನನ್ನ ಸಾಧನೆ. ನನ್ನ ಯೋಚನೆ ಬದಲಾವಣೆ ಆಯಿತು, ನನ್ನ ಮಾತು ಬದಲಾವಣೆ ಆಯಿತು. ಧ್ಯಾನಕ್ಕೆ ಮುಂಚೆ 10 ಜನ ಮಿತ್ರರಿಲ್ಲರು ನನಗೆ, ಯಾರು ಇಷ್ಟ ಆಗ್ತಾ ಇರಲಿಲ್ಲ. ಇವಾಗ ಇಷ್ಟ ಇಲ್ಲದವರು ಯಾರೂ ಇಲ್ಲ. ಇವತ್ತು ನೀವೆಲ್ಲರೂ ನನ್ನ ಮಿತ್ರರಾಗಬೇಕು. ನೀವು ಎಷ್ಟು ಜನ ಮಿತ್ರನು ಹೊಂದಿದ್ದೀನಿ? ಲಕ್ಷಾಂತರ ಮಿತ್ರರು. ಕಾರಣ ನನ್ನ ಮಾತು. ಏನು ಅದ್ಭುತವಲ್ಲ ಮಾತು. ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರತಿ ಸಲ, ಜ್ಞಾನ ಒಂದರೆ ಮಾತುನ ಮೇಲೆ ಗಮನ. ಈ ಮಾತಾಡೋಕೆ ಮುಂಚೆ ಏನಪ್ಪ ಇದು ಬಿಟ್ಟಿದ್ದರೆ ಏನಾಗತ್ತೆ, ಬಿಡಕ್ಕೆ ಮುಂಚೆ ಅರಿವಿರ್ಬೇಕು, ಬಿಟ್ಟಿದ ಮೇಲೆ ಮುಗೀತು. ಎಂತ ಅದ್ಭುತ ಅಲ್ಲ? ಆ ಜ್ಞಾನ ಇಲ್ಲ ನನಗೆ. ಮೊದಲು ನಾನು ಹಿಂದೆ ಹೋಗಿ ನನ್ನನ್ನು ನಾನು ಗಮನಿಸ್ಕೊಂಡ್ರೆ ಇಷ್ಟು ಮೂರ್ಖನ ನಾನು, ಹೀಗೆ ಮಾತಾಡ್ತಾ ಇದ್ದೇನೆ ನಾನು. ಕಾರಣ ಧ್ಯಾನ ಮಾಡಲಿಲ್ಲ. ನನ್ನ ಒಳಗಿರೋ ಜ್ಞಾನ ನನಗೆ ನೆನಪು ಬಂದಿಲ್ಲ. ಇದು ಎಲ್ಲರಿಗೂ ನಾವು ಕಾಡಿಗೆ ಹೋಗಿ 1000 ವರ್ಷ ಧ್ಯಾನ ಮಾಡೋ ಕೆಲಸ ಇಲ್ಲ. ಏನ್ ಹೇಳ್ತಾ ಭಗವದ್ಗೀತಾ? ಒಬ್ಬ ಯೋಗಿ ರಾತ್ರಿನ ಹಗಲು ಮಾಡಬೇಕು ಅಂದ್ರೆ ಏನು? ಲೈಟ್ ಹಾಕೋದಲ್ಲ. ರಾತ್ರಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಇವಾಗ ಧ್ಯಾನ ಪ್ರಚಾರ ನಡೀತಾ ಇದೆ, ಜೂಮ್ಗಳಿದಾವ, ಮೊದಲಿಲ್ಲ. ಎಂತ ಅದ್ಭುತವಲ್ಲ? ಸಮಯವೇ ಸಾಧನೆ. ಅರ್ಧ ತಾಸು ಧ್ಯಾನ 8 ತಾಸು ನಿದ್ದಕ್ಕೆ ಸಮಾನ. ಮಲಿಕುಳ ಕೆಲಸನೇ ಇಲ್ಲ. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿ ಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ PMC ಕನ್ನಡ ಚಾನೆಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್. ಅದ್ಭುತ. ನಾವು ಮಲ್ಕೊಳ್ಳೋಣ ಒಂದು 3 ತಾಸು 4 ತಾಸು, ಟೈಮ್ ಇಲ್ವಾ? ಎಷ್ಟು ಅದ್ಭುತ ರೀ ಸಮಯ. ಕಳೆದೋಗದೇನನ್ನ ಹೊಂದಬಹುದು, ಇನ್ನೊಂದು ಮನೆ ಕಟ್ಬೋದು, ಇನ್ನೊಂದು ಮದುವೆ ಮಾಡ್ಕೋಬಹುದು, ಇನ್ನೊಂದು ಮಕ್ಕಳನ್ನ ಹುಟ್ಟಿಸ್ಬೋದು. ಸಮಯ ಹಾಳಾದ್ರೆ ಬರಲ್ಲ ರೀ. ಯಾಕೆ ಕ್ಷಣ ದೇಹ ಬಿಟ್ಟು ಹೋಗ್ತೀವೋ ಯಾರಿಗೂ ಗೊತ್ತಿಲ್ಲ. ಗೊತ್ತಾ? ಬಿಟ್ಟದ ಮೇಲೆ ಎಲ್ಲಿ ಹೋಗ್ತೀವಿ? ಉನ್ನತ ಲೋಕಕ್ಕೆ ಹೋಗ್ತೀವಿ. ಯಾವ ಲೋಕಕ್ಕೆ ಹೋಗ್ಬೇಕು ನಾವು? ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಜನಲೋಕ, ಮಹಾಲೋಕ, ತಪೋಲೋಕ, ಸತ್ಯಲೋಕ. ಮಕ್ಕಳು ಎಕ್ಸಾಮ್ ಬರೀತಾರ, ಹೌದಾ?
ಪರ್ಸೆಂಟೇಜ್ ಔಟ್ ಬಂದ್ರೆ RV ಕಾಲೇಜ್, BMS ಕಾಲೇಜ್, 35% ಬಂದ್ರೆ ಗೌರ್ಮೆಂಟ್ ಕಾಲೇಜ್. ಅರ್ಥ ಆಯ್ತಾ? ನಾವು ಜೀವನ ಮಾಡ್ತಾ ಇದ್ವಿ, ನಮ್ಮ ಆತ್ಮದ ಉದ್ಧಾರ ಎಷ್ಟು ಆದರೆ ಆ ಲೋಕ ಪ್ರಾಪ್ತಿ. ದೇಹ ಬಿಡಕ್ಕೆ ಮುಂಚೆ ಇದೆಲ್ಲ ತಿಳ್ಕೋಬೇಕು. ಬಿಟ್ಟಿದ ಮೇಲೆ ಮುಗಿತು. ಇದೆಲ್ಲ ನೆನಪಿಟ್ಕೋಬೇಕು ನಾವು. ಯಾಕೆ ಈ ಸಜ್ಜನ ಸಾಂಗತ್ಯ? ನಿಮ್ಮ ಅನುಭವಗಳೆಲ್ಲ ನಾನು ಕೇಳಿಸ್ಕೊಳ್ಳಕ್ಕೆ, ನನ್ನ ಅನುಭವ ನಿಮಗೆ ಹೇಳುತ್ತೆ. ಅನುಭವ ಕೇಳಿಸ್ಕೊಂಡು ಚಪ್ಪಾಳಿ ಹೊಡೆದ್ರೆ ನನ್ನ ಲಾಭನ, ಶೇಕ್ ಹ್ಯಾಂಡ್ ಕೊಟ್ರೆ ಲಾಭನ, ಹೊಗಳಿದ್ರೆ ಏನನ್ನ ಲಾಭನ? ಸಾರ್ ನಾನು ನೀವು ಹೇಳಿದ್ರಲ್ಲ, ನಾನು ಮಾಡಿದೆ, ನಾನು ಈ ಜ್ಞಾನನ ಹೊಂದೆ ಅಂತ ಹೇಳಿದ್ರೆ ಎಷ್ಟು ಆನಂದವಲ್ಲ. ಧ್ಯಾನ ಯಾಗ ಆಯ್ತು ಕಡ್ತಾಲಲ್ಲಿ. ಒಂದು ದಿನ ಸಾಯಂಕಾಲ ನಾರ್ತ್ ಇಂಡಿಯಾವರೆಲ್ಲ ಒಂದು 50 ಜನ ಸೇರಿದ್ರು. ಬಳ್ಳಾರಿ ಗೀತಾ ಯಾದವ್ ಮೇಡಮ್ ಬಂದಿದ್ಲು. ಆ ಮೇಡಮ್ ನಿಮ್ಮ ಅನುಭವ ಎಲ್ಲರಿಗೂ ಹೇಳ್ರಿ ಮೇಡಮ್. ಅವರು ಒಂದು ಅನುಭವ ಹೇಳಿದ್ರು. ನಾನು ಒಂದು ಸರ್ತಿ ನಿಮ್ಗೆ ಫೋನ್ ಮಾಡಿದೆ ಸರ್, 72 ತಾಸು ಕಣ್ಣು ಬಿಡ್ದಂಗ ಧ್ಯಾನ ಮಾಡಬೇಕು. ನೀವು ನನಗೆ ಒಂದು ಸಂಕಲ್ಪ ಹೇಳ್ಕೊಡ್ರಿ ಅಂತ. ನೀವೇನು ಹೇಳಿದ್ರಿ? ಈ 72 ತಾಸು ಧ್ಯಾನದಿಂದ ಹೊಂದಿರೋ ಶಕ್ತಿ, ಜ್ಞಾನ, ಚೈತನ್ಯ, ಬೆಳಕು ಶಾಕಾರ ಜಗತ್ತಿಗೆ ಉಪಯೋಗವಾಗಬೇಕು. ಒಂದು ಪ್ರಾಣಿಗೆ ದುಃಖ ಯಾರು ಕೊಡಬಾರ್ದು. ಮನುಷ್ಯರು, ರಾಕ್ಷಸರೆಲ್ಲರೂ ಮನುಷ್ಯರಾಗಬೇಕು. ಮಾಂಸಾಹಾರ ತಿನ್ನೋರು ರಾಕ್ಷಸರು, ಸಸ್ಯಾಹಾರ ತಿನ್ನೋರು ಮಾನವರು. ನಾನು ಕೂತ್ಕೊಂಡೆ ಸರ್, ಧ್ಯಾನ ಕೂತ್ಕೊಳ್ಳಕ್ಕೆ ಮೊದಲನೇ ದಿನ ನನ್ನ ಗಂಡ ನೀನು ಬಹಳ ಬಲಹೀನವಾಗಿದೆಯಾ ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಬ್ಲಡ್ ಟೆಸ್ಟ್ ಮಾಡಿದ್ರೆ 4 grams ಹಿಮೋಗ್ಲಾಬಿನ್ ಇತ್ತು. ಧ್ಯಾನ ಕೂತ್ಕೊಂಡೆ 72 ತಾಸು. ನೀರು ಇಲ್ಲ, ಊಟ ಇಲ್ಲ, ಬಾತ್ರೂಮ್ ಇಲ್ಲ, ಕೂತ್ಕೊಂಡೆ. 72 ತಾಸು ಆದ್ಮೇಲೆ ಮೇಡಮ್ 72 ತಾಸು ಮುಗಿದಿದೆ ಅಂತ ಕಂಡುಬಿಟ್ಟೆ. ಧ್ಯಾನ ಮಾಡುವಾಗ ಪತ್ರಿ ಸಾರು ನನ್ನ ಪ್ರಾಣಿಗಳ ಲೋಕ ಕರ್ಕೊಂಡು ಹೋದ. ಆ ಲೋಕದಲ್ಲಿ ಆ ಪ್ರಾಣಿಗಳಿಗೆ ಹೇಳ್ತಾ ಇದ್ದಾರೆ, ಸಾರು ನಿಮ್ಮ ರಕ್ಷಣೆಗಾಗಿ ಈ ಮೇಡಮ್ 72 ತಾಸು ಧ್ಯಾನ ಮಾಡ್ತಾ ಇದ್ದಾರೆ. ಆ ಪ್ರಾಣಿಗಳು ನಮ್ಮ ರಕ್ತ ಎಲ್ಲ ಕೊಡ್ತೀವಿ ಮೇಡಮ್ ಅಂತ ಹೇಳಿದ್ರು. ಕಣ್ಣು ಬಿಟ್ಟಿದ ಮೇಲೆ ಬ್ಲಡ್ ಟೆಸ್ಟ್ ಮಾಡಿದ್ರೆ 13 grams ಹಿಮೋಗ್ಲೋಬಿನ್ ಇದೆ. ನೋಡಿದ್ರೆ ಗಮನಿಸ್ರಿ, ಸಾವಿರಾರು ವರ್ಷಗಳಿಂದ ಹಿಮಾಲಯದಲ್ಲಿ ಧ್ಯಾನ ಮಾಡ್ತಾ ಇದ್ರು ಋಷಿಗಳು. ಅವರು ಊಟ ಮಾಡಲ್ಲ, ಮನ್ಕೊಳ್ಳಲ್ಲ, ಔಷಧ ಇಲ್ಲ, ಡಾಕ್ಟರ್ ಇಲ್ಲ. ಅವ್ರಿಗೆ ಪ್ರೋಟೀನ್, ಕ್ಯಾಲ್ಸಿಯಂ, ಕಾರ್ಬೋಹೈಡ್ರೇಟ್, ಐರನ್, ವಿಟಮಿನ್ಸ್, ಬ್ಲಡ್ ಎಲ್ಲಿಂದ ಬರ್ತಾ ಇದೆ? ವಿಶ್ವಶಕ್ತಿಯಲ್ಲಿ ಎಲ್ಲ ಇದರಿ ನಂಬಬೇಕು. ಈ ಅನುಭವ ಆದ್ಮೇಲೆ ಎಲ್ಲರೂ ಚಪ್ಪಾಳಿ ಹೊಡೆದ್ರು. ಅಲ್ಲ, ಚಪ್ಪಾಳಿ ಹೊಡೆಯೋದಲ್ಲ. ಆ ಮೇಡಮ್ 72 ತಾಸು ಧ್ಯಾನ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿದಾರ. ನೀವು ಒಂದು 24 ತಾಸು, 12 ತಾಸು, 36 ತಾಸು ಧ್ಯಾನ ಮಾಡುವುದಲ್ಲ. ಇದು ಅನುಭವ ಕೇಳಿಸ್ಕೊಂಡು ಏನ್ ಮಾಡ್ಬೇಕು? ನಾವು ಮಾಡಬೇಕು, ಎಕ್ಸ್ಪೆರಿಮೆಂಟ್ ಮಾಡಬೇಕು. ಅದಕ್ಕೆ ಸಜ್ಜನ ಸಾಂಗತ್ಯ. ನೆಕ್ಸ್ಟ್ ಡೇ ದೇವಯಾನಿ ಅಂತ ಮಹಾರಾಷ್ಟ್ರ ಮೇಡಮ್ ರೀಸೆಂಟ್ಲಿ ತಿಂಗಳವರು ಮಹಾರಾಷ್ಟ್ರ ಸೇಗಾವ್ ಅಂತ ಒಂದು ಊರಿದೆ, ನಾಗ್ಪುರ್ನಿಂದ 4 ತಾಸು ಜರ್ನಿ. ಅಲ್ಲಿ ಗಜಾನನ್ ಮಹಾರಾಜ್ ಅಂತ ಒಬ್ಬ ಯೋಗಿ ಸಮಾಧಿ ಇದೆ. ಆ ಪ್ರದೇಶದಲ್ಲಿ ಆ ಮೇಡಮ್ 3 ದಿನ ಧ್ಯಾನ ಯಜ್ಞ ಮಾಡಿದ್ವಿ, 3000 ಜನ ಸೇರಿಸಿ. ಆ ಮೇಡಮ್ ಅಲ್ಲಿ ಬಂದಿದ್ದು ಧ್ಯಾನ ಮಹಾಯಾಗಕ್ಕೆ. ಆ ಮೇಡಮ್ ನೆಕ್ಸ್ಟ್ ಡೇ ನನಗೆ 10 ಗಂಟೆಗೆ ಫೋನ್ ಮಾಡಿ, ಸರ್ ನಾನು ಇವಾಗ ಪಿರಮಿಡಲ್ಲಿ ಇದ್ದೀನಿ, ಕೈಲಾಸಪುರಿ, ನಾನು ಧ್ಯಾನ ಕೂತ್ಕೊತಾ ಇದ್ದೀನಿ, 10 ತಾಸು ಧ್ಯಾನ ಮಾಡ್ತೀನಿ ಸರ್ ಅಂತ. ರಾತ್ರಿ 8 ಗಂಟೆಗೆ ಕಂಡುಬಿಟ್ಟು, ಸರ್ 10 ತಾಸು ಧ್ಯಾನ ಮುಗಿತು,
ನಾನು ಜನ್ಮಗಳೆಲ್ಲ ನೋಡ್ಕೊಂಡೆ ಅಂದು. ಅರ್ಥ ಆಯ್ತಾ? ನಾವೇನ್ ಮಾಡ್ಬೇಕು? ಎಕ್ಸ್ಪೆರಿಮೆಂಟ್. ಏನ್ ಮಾಡ್ಬೇಕು? ನಾನು ಎಕ್ಸ್ಪೆರಿಮೆಂಟ್ ಮಾಡೆ. ರಾತ್ರಿ ಹಗಲು ಧ್ಯಾನ ಮಾಡಿದೆ. ಹುಚ್ಚಾಗಿದೆ ನಾನು ಧ್ಯಾನದ ಹುಚ್ಚ. ಆ ಹುಚ್ಚ ಇವತ್ತು ಈಗ ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ. ಕಾರಣ ಇಲ್ಲಿತ್ತು ಜ್ಞಾನ ನನ್ನ ಒಳಗಿತ್ತು. ದೇಹ ಬಿಡಕ್ಕೆ ಮುಂಚೆ ಇವೆಲ್ಲ ಮಾಡಬೇಕು. ದೇಹ ಬಿಟ್ಟಿದ ಮೇಲೆ ಲೋಕಕ್ಕೆ ಹೋಗ್ತೀವಿ. ಅಲ್ಲಿ ಮಾಸ್ಟರ್ಸ್ ಎಷ್ಟು ಕೋಟಿ ದುಡ್ದಿದ್ಯಪ್ಪ, ಸ್ವಂತ ಮನೆ ಕಟ್ಸ್ಕೊಂಡಿದೀಯಾ, ಮದುವೆ ಆಗಿದೆಯಾ, ಎಷ್ಟು ಮಕ್ಕಳಿದಾರಂತ ಕೇಳ್ತಾರ. ಅಲ್ಲಿ ದೇಹವೆಲ್ಲ ಹೋಗೋದು. ದೇಹ ಎಲ್ಲಿ ಬಿಡ್ತೀವಿ? ದೇಹಕ್ಕೆ ಸಂಬಂಧವಿರೋವೆಲ್ಲ ಬಿಡ್ತೀವಿ. ಏನು ಹೋಗತ್ತೆ? ಆತ್ಮ. ಏನಪ್ಪ ಆತ್ಮದ ಕೆಲಸ ಮುಗಿತಾ? ಇಲ್ಲ ಸ್ವಾಮಿ, ಏನ್ ತೊಂದ್ರೆ ಇಲ್ಲಪ್ಪ, ಅಲ್ಲಿ ಕೂತ್ಕೋ. ಭೂಲೋಕ ಜನ್ಮ ಅಷ್ಟು ಸುಲಭವಲ್ಲ. ಇಲ್ಲಿ ಟೋಕನ್ ಸಿಸ್ಟಮ್ ಇದೆ, ನಂಬರ್ ಕರಿತೀವಿ, ಮತ್ತೆ ನೀನು ಭೂಲೋಕಕ್ಕೆ ಹೋಗ್ಬೋದು. ಒಂದು 10 ಜನ್ಮ ತಗೋಬಹುದು, 50 ಜನ್ಮ ತಗೋಬಹುದು, 100 ಜನ್ಮ ತಗೋಬಹುದು, ಏನು ತೊಂದರೆ ಇಲ್ಲ ಅಂತ ಅಲ್ಲಿ ಹೇಳ್ತಾರೆ. ಇಲ್ಲಿ ಯಾರು ಕೇಳಲ್ಲ, ಯಾರು ಹೇಳಲ್ಲ ರೀ. ಯಾಕೆ ಬಂದಿದ್ದೀವಿ? ಆನಂದವಾಗಿ ಜೀವನ ಹೇಗೆ ಮಾಡಬೇಕೋ ಆ ಅನುಭವ ಹೊಂದಕ್ಕೆ ಬಂದಿದ್ದೀವ್ರಿ. ಗಮನಿಸಿದ್ರೆ ನಾವೆಲ್ಲರೂ ಧ್ಯಾನಕ್ಕೆ ಮುಂಚೆ ಅನಾರೋಗ್ಯ, ಹೌದಾ ಅಲ್ವಾ? ಅನಾರೋಗ್ಯ ಇತ್ತ ಅಲ್ವಾ? ಎಂತ ಅನಾರೋಗ್ಯ ಇದ್ರೇನು ಧ್ಯಾನದಿಂದ ವಾಸಿ ಮಾಡ್ಕೊಂಡಿದ್ದೀವಲ್ವಾ? ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿ ಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ ಪಿಎಂಸಿ ಕನ್ನಡ ಚಾನೆಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್. ನಿಮ್ಮ ಮನೆಯಲ್ಲಿ 41 ದಿನ ಧ್ಯಾನ ಮಾಡೋದು ಒಂದೇ, ಇಲ್ಲಿ ಬಂದು 1 ತಾಸು ಧ್ಯಾನ ಮಾಡುವುದು ಒಂದೇ. ನಿಮ್ಗೇನಾದ್ರು ಕಾಯಿಲೆ ಇದ್ದರೆ 3 ತಾಸು ಧ್ಯಾನ ಇಲ್ಲಿ ಬಂದು 41 ದಿನ ಮಾಡ್ರಿ. ಯಾಕೆ ಇಲ್ಲಿ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ಸಿಟಿ ಒಳಗಿದೆ, ಪಿರಮಿಡ್ ವ್ಯಾಲಿ ದೂರ ಇದೆ. ಅಲ್ಲಿ 41 ದಿನ ಅಲೌ ಮಾಡಲ್ಲ. ಇಲ್ಲಿ ಅಲೌ ಮಾಡ್ತಾರ. ಒಳ್ಳೆ ಊಟ ತಿನ್ನಿಸ್ತಾರ, ಫ್ಯಾನ್ ಹಾಕ್ತಾರ, ಮ್ಯೂಸಿಕ್ ಇಡ್ತಾರ. ಏನು ಅದ್ಭುತ ಅಲ್ಲ? ಏನೇ ಸಮಸ್ಯೆ ಇರಲಿ ಪರಿಷ್ಕಾರ ಎಲ್ಲಿದೆ? ಒಳಗಿದೆ. ಎಲ್ಲಿದೆ? ಒಳಗಿದೆ. ಆ ಒಳಗೋಗೋದೇ ಧ್ಯಾನ. ಅದು ಇಲ್ಲಿ ಬಂದರೆ, ನೀವು ಧ್ಯಾನ ಮಾಡಿದ್ರೆ, ನೀವು ಮನೆಯಲ್ಲಿ ಕೂತ್ಕೊಂಡು ಒಂದು 5 ತಾಸು ಧ್ಯಾನ ಮಾಡುವುದು ಒಂದೇ, ಇಲ್ಲಿ 1 ತಾಸು ಧ್ಯಾನ ಮಾಡುವುದು ಅಷ್ಟು ಅದ್ಭುತ. ಉಪಯೋಗಿಸ್ಕೋಬೇಕ್ರಿ ನೀವು. ಎಲ್ಲಿ ಸಾಮೂಹಿಕ ಧ್ಯಾನ ನಡೀತಾ ಇರುತ್ತೋ ಇಲ್ಲಿ ಕೇವಲ ನಾವಲ್ಲ, ಈ ಕಣ್ಣುಗ ಕಾಣಿಸಲ್ಲ, ಆಸ್ಟ್ರಲ್ ಮಾಸ್ಟರ್ಸ್ ಎಲ್ಲರೂ ಇಲ್ಲಿದ್ದಾರೆ. ಯಾರನ್ನ ದಿವ್ಯ ನೇತ್ರ ಇರೋರು ಅದೇ ನೋಡ್ಬೋದು ಕಣ್ಣು ಮುಚ್ಕೊಂಡು. ನಾವು ಧ್ಯಾನ ಮಾಡಾಗ ಮೇಲೆ ಲೋಕದ ಯಾರ್ಯಾರು ಇಲ್ಲಿ ಬಂದು ನಮ್ಮ ಜೊತೆಗಿರ್ತಾರೋ ಅಂತ ಅದ್ಭುತ ರೀ ಧ್ಯಾನ. ಆರೋಗ್ಯ ಬೇಕು, ಆನಂದವಾಗಿ ಜೀವನ ಮಾಡಬೇಕಂದ್ರೆ ನೆಮ್ಮದಿ ಬೇಕು. ಸುಖವಾಗಿ ಮಲ್ಕೋಬೇಕಂದ್ರೇನು ಎಲ್ಲರ ಜೊತೆಗೆ ನಮ್ಗೆ ಮನಸ್ಸು ನೆಮ್ಮದಿದ್ರೆ ನಮ್ಮ ಮಾತು ಯೋಚನೆ ಸರಿಯಾಗಿರುತ್ತೆ, ಜೀವನ ಸರಿಯಾಗಿರುತ್ತೆ. ನೆಮ್ಮದಿ ಇಲ್ಲಾಂದ್ರೆ ಆವೇಶ. ನಮ್ಮ ಮಾತು ಯೋಚನೆ ಎಲ್ಲ ಬದಲಾವಣೆ ಆಗ್ತವೆ. ಆ ನೆಮ್ಮದಿ ಧ್ಯಾನ ಮಾಡಿದ್ರೆ ಸಿಗುತ್ತೆ. ನಾವು ತಿಂತಾ ಇದ್ದೀವಿ ಮಾತ್ರ ನೆಮ್ಮದಿ ಸಿಗುತ್ತೆ. ಆಮೇಲೆ ಜ್ಞಾನ ನಮಗೆ ಸಿಗತ್ತೆ. ನಮ್ಮ ಯೋಚನೆ ಬದಲಾವಣೆ ಆಗುತ್ತೆ, ನಮ್ಮ ಮಾತು ಬದಲಾವಣೆ ಆಗುತ್ತೆ, ನಮ್ಮ ಜೀವನ ಬದಲಾವಣೆ ಆಗುತ್ತೆ. ಆನಂದವಾಗಿ ಜೀವನ ಮಾಡ್ಬೋದು. ಆಮೇಲೆ ಶಕ್ತಿ ತುಂಬಿಕೊಂಡ್ರೆ ಎಷ್ಟು ಕೆಲಸ ಮಾಡಿದ್ರೇನು ಸುಸ್ತಾಗಲ್ಲ.
ನಿನ್ನ ನನ್ನ ಪರಿಸ್ಥಿತಿ ಬೇರೆ. ಬೆಳಿಗ್ಗೆ ಒಂದು ಜೂಮ್ ಕ್ಯಾನ್ಸಲ್ ಮಾಡಿಬಿಟ್ಟೆ. ಯಾಕೆ? ಈ ಗಂಟ್ಲ ಪ್ರಾಬ್ಲಮ್, ಮಾತು ಬಂದಿಲ್ಲ ಬಾಯಿಂದ, ನೆಗಡಿ, ಇವಾಗಲೂ ವಾಯ್ಸು ನಂದು ಸ್ವಲ್ಪ ಕ್ಲಿಯರ್ ಇಲ್ಲ. ಇವತ್ತು ಕ್ಲಾಸ್ ಕ್ಯಾನ್ಸಲ್ ಮಾಡಬೇಕಾ? ನನಗೇನು ಭಯ ಇಲ್ಲ, ವಾಯ್ಸ್ ಬರುತ್ತೆ. ನಾನೆಲ್ಲ ಮಾತಾಡೋದು ನನ್ನ ಆತ್ಮ ಅಲ್ರಿ, ನನ್ನ ಆತ್ಮ ಮಾತಾಡ್ತಾ ಇದ್ದೆ, ನಾನು ಮಾತಾಡ್ತಾ ಇದ್ದೀನಿ. ಅಷ್ಟು ಧೈರ್ಯ ಬರುತ್ತೆ, ಅಷ್ಟು ಎನರ್ಜಿ ತುಂಬಿಕೊಂತೀವಿ. ಇವೆಲ್ಲ ಬೇಕಲ್ಲ. ಆನಂದವಾಗಿ ಜೀವನ ಹೇಗೆ ಮಾಡಬೇಕು ಇದು ನಾವು ತಿಳ್ಕೋಬೇಕು. ಇಲ್ಲಂದ್ರೆ ಕೊನೆ ಜನ್ಮ ಇಲ್ಲ. ಕೊನೆ ಜನ್ಮ ಅಂದ್ರೆ ಮೊದಲೇನು? ನಾವೇನಾಗಬೇಕು? ಭಗವಂತ. ಭಗವಂತ ಅಂದ್ರೆ ಯಾರು? ಭಾಗ್ಯವಂತ. ಭಾಗ್ಯವಂತನಿಗೆ ದುಃಖ ಇರುತ್ತೆ? ಭಗವಂತನ ಶ್ರೀಕೃಷ್ಣ ಪರಮಾತ್ಮನಿಗೆ ದುಃಖ ಇದೆಯಾ? ಇಲ್ವಲ್ಲ. ನಾವು ಆ ಜ್ಞಾನನ ಹೊಂದಿ ಜೀವನ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ತಿಳ್ಕೋಬೇಕು ಮೊದಲನೇದು. ಎರಡನೇದೇನು? ನಾವು ಎಷ್ಟು ಹೊಂದಿದರೇನು ನಮಗೆ ಪುಣ್ಯ ಬರಲ್ಲ. ನೀವೆಷ್ಟು ಜ್ಞಾನ ಹೊಂದಿದ್ರೇನು, ಎಷ್ಟು ದುಡ್ಡು ದುಡಿದ್ರೇನು, ನಿಮ್ಮ ಹತ್ರ ಏನಿದ್ರೇನು ಪುಣ್ಯ ಬರುತ್ತೆ? ಪುಣ್ಯ ಯಾವಾಗ ಬರುತ್ತೆ ಹೇಳ್ರಿ? ದಾನವೇ ಧರ್ಮವು, ಧರ್ಮವೇ ಪುಣ್ಯವು. ದಾನವೇ ಧರ್ಮವು, ಧರ್ಮವೇ ಪುಣ್ಯವು. ಅಂದರೆ ದಾನ ಅಂದ್ರೇನು? ನಮ್ಮ ಹತ್ರ ಏನಿದ್ರೆ ಅದು ಕೊಡೋದು. ಶ್ರಮದಾನ, ದುಡ್ಡಿನ ದಾನ, ಜ್ಞಾನದಾನ ಅಲ್ರಿ, ಗೋದಾನ, ಅನ್ನದಾನ, ಭೂದಾನ, ವಿದ್ಯಾದಾನ, ಇದು ಪುಣ್ಯ. ನಮ್ಮ ಪಾಪದ ಕರ್ಮ ಮೈನಸ್. ನಮ್ಮ ಪಾಪದ ಕರ್ಮ ಮೈನಸ್. ಪುಣ್ಯದ ಕರ್ಮ ಏನು ಮಾಡುತ್ತೆ? ಮೈನಸ್ನ ಪ್ಲಸ್ ಮಾಡುತ್ತೆ. ನಮ್ಮ ಪುಣ್ಯದ ಕರ್ಮ ಮೈನಸ್ನ ಪ್ಲಸ್ ಮಾಡುತ್ತೆ. 100 ತಾಸು ಧ್ಯಾನ ಮಾಡುವುದು ಒಂದೇ, ಒಬ್ಬರಿಗೆ ಧ್ಯಾನ ಹೇಳಿಕೊಡುವುದು ಒಂದೇ. 1000 ತಾಸು ಧ್ಯಾನ ಮಾಡುವುದು ಒಂದೇ, ಧ್ಯಾನ ಪ್ರಚಾರ ಮಾಡುವುದು ಒಂದೇ. 10,000 ತಾಸು ಧ್ಯಾನ ಮಾಡುವುದು ಒಂದೇ, ಇಂಥ ಸೆಂಟರ್ನ ಮ್ಯಾನೇಜ್ ಮಾಡೋದು ಒಂದೇ. ಇದು ಪುಣ್ಯದ ಕರ್ಮ ಅಲ್ರಿ. ಇದು ನಾವು ತಿಳ್ಕೋಬೇಕು. ಆವಾಗ ಕೊನೆ ಜನ್ಮ. ಇಲ್ಲಂದ್ರೆ ಪುನರಪಿ ಜನನ, ಪುನರಪಿ ಮರಣ. ಮತ್ತೆ ನಾವು ಈ ಸಾಮೂಹಿಕ ಧ್ಯಾನ ಇಲ್ಲಿ ಮಾಡ್ತಾ ಇದ್ದೀವಿ ಅಲ್ವಾ? ಯಾಕೆ ಈ ಸಾಮೂಹಿಕ ಧ್ಯಾನಗಳು ಮಾಡಬೇಕು ಅಂದರೆ, ನಮ್ಮ ಗುರುಗಳ ಸಂಕಲ್ಪ ಶಾಖಾಹಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್ ಸೃಷ್ಟಿ ಆಗಲಿಕ್ಕೆ, ಅದು ಸೃಷ್ಟಿ ಮಾಡಲಿಕ್ಕೆ ಈ ಸಾಮೂಹಿಕ ಧ್ಯಾನ. 1999 ಕರ್ನೂಲ್ ಮೊದಲನೇ ಧ್ಯಾನ ಯಜ್ಞ ಸ್ಟಾರ್ಟ್ ಆಯಿತು. 7 ದಿನ ಧ್ಯಾನ ಯಜ್ಞ ಮಾಡಿದ್ವಿ ನಾವು. ಆವಾಗ 2,500 ಪಿರಮಿಡ್ ಮಾಸ್ಟರ್ಸ್ ಅಲ್ಲಿ ಸೇರಿದ್ರು. ಇವಾಗ ಕರ್ತಲಲ್ಲಿ ಎಷ್ಟು ಜನ ಸೇರ್ತಾ ಇದಾರ? ಲೆಕ್ಕೇ ಇಲ್ಲ. ಅಲ್ಲಿ ಒಂದು 15-20 ಸಾವಿರ ಜನ ಧ್ಯಾನ ಮಾಡ್ತಾರ. ಇಡೀ ಜಗತ್ತದಲ್ಲಿ ಆನ್ಲೈನಲ್ಲಿ ಆ ಟೈಮ್ಗೆ ಲಕ್ಷಾಂತರ ಪಿರಮಿಡ್ ಮಾಸ್ಟರ್ಸ್ ಧ್ಯಾನ ಮಾಡ್ತಾ ಇದ್ದಾರೆ. ಅಂದ್ರೆ ಧ್ಯಾನ ಜಗತ್ತು ಆಗ್ತಾ ಇದೆ ಅಲ್ವಾ? ಇವಾಗ ಎಲ್ಲರೂ ಈ ಮೇಡಮ್ ನಾನ್ ವೆಜ್ಜು, ಆ ಮೇಡಮ್ ನಾನ್ ವೆಜ್ಜು, ಇಲ್ಲಿರೋರು ಮ್ಯಾಕ್ಸಿಮಮ್ ಮಾಂಸ. ನಾನು ಆಮ್ಲೆಟ್ ತಿನ್ನೋ, ನಾನು ರಾಕ್ಷಸ. ಆಮ್ಲೆಟ್ ತಿಂತಾ ಇದೆ, ಎಗ್ ಹಾಕಿದ್ದು ಕೇಕ್ ತಿಂತಾ ಇದೆ. ನಾನು ಬದಲಾವಣೆಯಾಗಿದ್ದೀನಿ. ಸಸ್ಯಾಹಾರ ಜಗತ್ತು ನಡೀತಾ ಇದೆ, ಸಾವಿರಾರು ಪಿರಮಿಡ್ಗಳು ಆಗ್ತಾ ಇದಾವ. ಇಂಥ ಪುಣ್ಯ ಕರ್ಮದಲ್ಲಿ ನಾವೇನು ಮಾಡಬೇಕು? ಭಾಗವಹಿಸಬೇಕು. ನಮ್ಮ ಆತ್ಮ ವೇಗವಾಗಿ ಉದ್ಧಾರ ಆಗಬೇಕಂದ್ರೆ ಏನು ಮಾಡಬೇಕು? ಏನು ಬಿಡಬೇಕು? ಅಹಂಕಾರ ಬಿಡಬೇಕು. ಏನು ಬಿಡಬೇಕು? ಅಹಂಕಾರ ಬಿಡಬೇಕು. ಅವಮಾನ ಮಧುರವಾಗಿ ತಗೋಬೇಕು. ಆವಾಗೇನಾಗುತ್ತೆ? ಆತ್ಮ ಅತಿ ವೇಗವಾಗಿ ಉದ್ಧಾರವಾಗುತ್ತೆ. ಅಹಂಕಾರ ಬಿಡಬೇಕು, ಅವಮಾನ ಮಧುರವಾಗಿ ತಗೋಬೇಕು ಅಂದರೆ ಏನು ಮಾಡಬೇಕು? ಏನು ಮಾಡಬೇಕು?
ಎಲ್ಲರ ಹತ್ರ ಹೋಗಿ ಅನ್ನದಾನಕ್ಕೆ ಭಿಕ್ಷೆ ಬೇಡ್ಕೋಬೇಕು. ಯಾರು ಮೊದಲನೇ ಭಿಕ್ಷೆ ಈ ಜಗತ್ತದಲ್ಲಿ? ಶಿವ. ಶಿವನೇನಂತಾರ? ಆದಿ ಭಿಕ್ಷಕ ಅಂತಾರ. ಅವ್ರ ಕೈಯಲ್ಲಿ ಏನಿರುತ್ತೆ? ಭಿಕ್ಷಾ ಪಾತ್ರ ಇರುತ್ತೆ. ಆದಿ ಶಂಕರಾಚಾರ್ಯ ಭಿಕ್ಷೆ ಬೇಡ್ಕೊಂಡ್ರು, ಬುದ್ಧ ಭಗವಾನ ಭಿಕ್ಷೆ ಬೇಡ್ಕೊಂಡ್ರು, ಶಿರ್ಡಿ ಬಾಬಾ ಭಿಕ್ಷೆ ಬೇಡ್ಕೊಂಡ್ರು, ಋಷಿಗಳು ಯೋಗಿಗಳು ಭಿಕ್ಷೆ ಬೇಡ್ಕೊಂಡ್ರು. ಯಾಕೆ? ಭುಕ್ತಿಗಲ್ಲರಿ, ಅಹಂಕಾರ ಬಿಡಕ್ಕೆ. ಏನು ಬೈದ್ರೇನು ಮಧುರವಾಗಿ ತಗೊಂಡು ಆತ್ಮದ ಉದ್ಧಾರಕ್ಕೆ. ಬುದ್ಧ ಭಗವಾನ ಯಾವ ರಾಜ್ಯಕ್ಕೆ ಹೋದ್ರೇನು ರಾಜುಗಳು ಹೇಳ್ತಾ ಇದ್ರು, ಸ್ವಾಮಿ ನೀವು ಭಿಕ್ಷೆ ಬೇಡ್ಕೋಬೇಡ್ರಿ, ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ಒಪ್ಪಿಕೊಂತ ಇರಲಿಲ್ಲ ಬುದ್ಧ ಭಗವಾನ. ಒಂದು ಊರಲ್ಲಿ 41 ದಿನ ಮಜಲಿ ಮಾಡಿದೆ ಬುದ್ಧ ಭಗವಾನ. ಆ ಬುದ್ಧ ಭಗವಾನ ಜ್ಞಾನ ಕೆಲಸ ಎಲ್ಲರೂ ಬದಲಾವಣೆ ಆಗ್ಬಿಟ್ರು. ಆ ಊರಲ್ಲಿ ಕೆಟ್ಟ ಕೆಲಸ ಮಾಡೋರು ಯಾರೂ ಇಲ್ಲ. ಬಡ್ಡಿ ದುಡ್ಡು ಬಿಸ್ನೆಸ್ ಮಾಡ್ತಾನಲ್ಲ, ಅವನ ವ್ಯಾಪಾರ ಎಲ್ಲ ನಿಂತೋಯ್ತು. ಅವನಿಗೆ ಯಾರ ಮೇಲೆ ಸಿಟ್ಟು? ಬುದ್ಧ ಭಗವಾನನ ಮೇಲೆ. ಬುದ್ಧ ಭಗವಾನನ ಗೊತ್ತಿಲ್ಲ, ಅವನ ಮನೆಗೆ ಅವನು ಬುದ್ಧ ಭಗವಾನ ಭಿಕ್ಷಕ್ಕೆ ಹೋಗಿದ್ದಾನೆ. ಕೊಡ್ತಾನೆ ಅವನು ಭಿಕ್ಷೆ ಬೇಡ್ಕೊಂಡ್ರೆ ನಿನಗೆ ನಾಚಿಕೆ ಇಲ್ವಾ? ಯುವಕನಾಗಿದೆ, ಕಷ್ಟದಿಂದ ದುಡ್ಡು ದುಡಿಬೋದಲ್ಲ, ತಿನ್ಬೋದಲ್ಲ, ಯಾಕೆ ನಿನ್ನ ಭಿಕ್ಷೆ? ಬೈತಾನೆ ಇದ್ದಾನೆ. ಎಷ್ಟೊತ್ತು ಬೈಬೋದು? ಬಾಯಿ ನೋವಾಯ್ತು, ನಿಂತೋದ. ಅವ ಬುದ್ಧ ಭಗವಾನ್ ಏನು ಮಾಡ್ದ? ಜೋಲಿಯಲ್ಲಿ ಮಾವಿನ ಹಣ್ಣು ಕೊಟ್ಟ, ತಗೋಪ್ಪ ಅಂತ. ಭಿಕ್ಷಕ ಮಾವಿನ ಹಣ್ಣು ಕೊಟ್ರೆ ಹೇಗಿರುತ್ತಾರೆ? ಸಿಟ್ಟು ಬರಲ್ವಾ? ಏನು ಭಿಕ್ಷೆಗೆ ಬಂದು ನೀನೇ ಕೊಡ್ತೀಯ, ತಗೊಂಡು ಜೋಲಲ್ಲಿ ಇಟ್ಕೊಂಡ. ಆವಾಗ ಬುದ್ಧ ಭಗವಾನ್ ಹೇಳ್ದ, ನೋಡಪ್ಪ, ಮಾನ ಮಧುರ, ಅವಮಾನ ಮಧುರ. ನೀನು ಏನಂದರೇನು ನಾನು ಸ್ವೀಕಾರ ಮಾಡಲಿಲ್ಲ, ನಾನು ತಗೊಳ್ಳಿಲ್ಲ. ಏನು ತಗೊಂಡ್ರೆ ಅದು ನನ್ನದು, ಏನು ತಗೊಳ್ಳಿಲ್ಲ ಅಂದರೆ ಅದು ನಿನ್ನದು. ನನ್ನ ಹಣ್ಣು ನಾನು ತಗೊಂಡೆ, ನೀನು ಏನಂದ್ರೇನು ತಗೊಳ್ಳಿಲ್ಲ, ಎಲ್ಲ ನಿನಗೆ ಹೋಯ್ತು. Buddham
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.